ದೇವನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಪೂರ್ವಭಾವಿ ಸಭೆ ನಡೆಯಿತು. ಭಾರತದ ರಾಷ್ಟ್ರಧ್ವಜಕ್ಕೆ ಎಷ್ಟು ಗೌರವ ನೀಡುತ್ತಾರೆ ಎಂಬುದು ಮುಖ್ಯ. ಆದ್ದರಿಂದ ಜವಾಬ್ದಾರಿಯುತ ರಾಷ್ಟ್ರಧ್ವಜವನ್ನ ಹರ್ ಘರ್ ತಿರಂಗ್ ಧ್ಯೇಯ ವಾಕ್ಯದಲ್ಲಿ ಸ್ವಯಂ ಪ್ರೇರಿತವಾಗಿ ಯುವಕರು ಆಗಮಿಸಿ ಹಲವು ಕಾರ್ಯಕ್ರಮ ಮಾಡುವ ಬಿಜೆಪಿ ಕಾರ್ಯಕ್ಕೆ ಕೈ ಜೋಡಿಸಬೇಕು ಎನ್ನುವ ಹಿನ್ನೆಲೆ ಇಂದು ದೇವನಹಳ್ಳಿ ಮಂಡಲದ ಕಚೇರಿಯಲ್ಲಿ ಪಕ್ಷದ ಉಪಾಧ್ಯಕ್ಷ ಜಗದೀಶ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಯಾವ ರೀತಿಯಪ್ಪ ಅಂತಂದ್ರೆ ನಮ್ಮ ಪಾರ್ಟಿ ಆಫೀಸ್ ಇಂದ ಸ್ಟಾರ್ಟ್ ಮಾಡಿ ಕೆಂಪೇಗೌಡ ಸರ್ಕಲ್ ಅಲ್ಲಿಂದ ಅಲ್ಲಿಂದ ಆಂಜನೇಯ ಸ್ಟ್ಯಾಚ್ಯೂ ಇದೆಯಲ್ವಾ, ಸ್ಟ್ಯಾಚ್ಯೂ ಹತ್ರ ಹೋಗಿ ಅಲ್ಲಿ ಭಾರತ ಮಾತಾ ಗೀತೆ ಹೋಗಿ ಹಳೆ ಬಸ್ ಸ್ಟ್ಯಾಂಡ್ ರೋಡ್ ವತಿಯಿಂದ ಮತ್ತೆ ವಿಜಯಪುರ ಸರ್ಕಲ್ ಮತ್ತೆ ಪಾರ್ಟಿ ಆಫೀಸ್ ಬಂದು ಅಲ್ಲಿ ಕ್ಲೋಸ್ ಮಾಡೋದು, ಈ ರೀತಿ ಮಾಡೋಣ ಅಂತ ಪ್ಲಾನ್ ಇದೆ. ಇದ್ರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ದಯವಿಟ್ಟು ನೀವು ಹೇಳಿ. ಶಕ್ತಿ ಕೇಂದ್ರದಿಂದ ಅಧ್ಯಕ್ಷರು ಹೇಳಬೇಕಿದೆ, ಮತ್ತೆ ಮಹಿಳಾ ಮೋರ್ಚಾ ವತಿಯಿಂದ ಓಬಿಸಿ ಮೋರ್ಚಾ ವತಿಯಿಂದ ಆ ಶಕ್ತಿ ಕೇಂದ್ರದ ಅಧ್ಯಕ್ಷರು ದಯವಿಟ್ಟು ನೀವು ಸಹಾಯ ಮಾಡಬೇಕು, ಸಹಕರಿಸಬೇಕು. ಜಿಲ್ಲಾ ಎಸ್ಪಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ದೇಶ ಪ್ರೇಮ ಹೆಚ್ಚಿಸಲು ಅನೇಕ ಕಾರ್ಯಗಳು ದೇಶಕ್ಕೆ ನೀಡುತ್ತಿದೆ. ಅದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಮಾನಕವಾಗಿ ಭಾರತೀಯ ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ಆರಿಸಬೇಕು. ಜೊತೆಗೆ ಯುವಕರು ತಮ್ಮ ಬೈಕ್ಗಳಲ್ಲಿ ರಾಷ್ಟ್ರಧ್ವಜ ಕಟ್ಟಿ ಬೈಕ್ ರ್ಯಾಲಿ ಮಾಡುವ ಮೂಲಕ ರಾಷ್ಟ್ರ ಪ್ರೇಮ ತೋರಬೇಕು ಎಂದು ಬಿಜೆಪಿ ಪದಾಧಿಕಾರಿಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ದೇಶಭಕ್ತರಾದ ನಾವು ಭಾಗಿಯಾಗೋಣ ಎಂದು ಕರೆ ನೀಡಿದ್ರು. ಇದನ್ನ ದಯಮಾಡಿ ನಾವೆಲ್ಲರೂ ಕೂಡ ಮಾಡಲೇಬೇಕು ಅಂತ ಹೇಳಿ ಕೊಟ್ಟಿದೆ. ಹರ್ ಘರ್ ತಿರಂಗ ಅರ್ಥ ಏನು? ಪ್ರತಿ ಮನೆಯ ಮೇಲೆ ನಾವು ನಾಗರಿಕ ಪ್ರಜೆಗಳಾಗಿರುವಂತಹ ಪ್ರಜಾಪ್ರಭುತ್ವದ ವ್ಯಕ್ತಿಗಳು ನಾವಾಗಿರುವಂತಹ ಪ್ರತಿಯೊಬ್ಬರು, ನಾಟ್ ಓನ್ಲಿ ಬಿಜೆಪಿ ಪಕ್ಷ ಮಾತ್ರ ಅಲ್ಲ, ಈ ಒಂದು ಗಾಳಿನ ಕುಳಿತಂತ ಪ್ರಜೆಗಳಾಗಿರುವಂತಹ ನಾವು ನಮ್ಮ ದೇಶ ಪ್ರೇಮವನ್ನ ನಾವು ತೋರಿಸ್ಕೊಡ್ಬೇಕಾದ್ರೆ ನಮ್ಮ ಮನೆಗಳ ಮೇಲೆ ನಮ್ಮ ತ್ರಿವರ್ಣ ಧ್ವಜಗಳನ್ನು ನಾವು ಹಾರಿಸಬೇಕು. ಇದು ಎಷ್ಟು ಜನ ಮಾಡ್ತಾ ಇದ್ದಾರೆ ಇವತ್ತು? ಇದನ್ನ ದಯಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗಟ್ಟಿಯ ಕಟ್ಟಾಳುಗಳು ನಾವು ಪಾಲಿಸಬೇಕಾಗ್ತದೆ. ದೇಶ ಪ್ರೇಮ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ, ಹರ್ ಘರ್ ತಿರಂಗ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ, ನಮ್ಮ ಮನೆ ಮೇಲೆ ಧ್ವಜವನ್ನು ನಾವು ಹಾರಿಸುವ ಮೂಲಕವಾಗಿ ನಮ್ಮ ಪ್ರೇಮ, ದೇಶ ಪ್ರೇಮ ಆಯ್ಕೆ ಆಗ್ಬೇಕು, ನಾವು ತೋರ್ಪಡಿಸಬೇಕು. ಜೊತೆಗೆ ನಾವು ಭಾರತೀಯರು ಅನ್ನುವಂತ ಪದ. ದೇವನಹಳ್ಳಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಮೋಹನ್ಗೌಡ ಮಾತನಾಡಿ, ಸ್ವಾತಂತ್ರ್ಯ ದಿನದಂದು ಯುವ ಮೋರ್ಚಾದ ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಬೈಕ್ ರ್ಯಾಲಿ ಮೂಲಕ 12 ಗಂಟೆಗೆ ಪಕ್ಷದ ಕಚೇರಿಯಿಂದ ಹೊರಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯೊಂದಿಗೆ ದೇಶಭಕ್ತಿ ಮೆರೆದು ಅರ್ಥಪೂರ್ಣವಾಗಿ ಮಾಡಲಾಗುತ್ತಿದೆ. ರ್ಯಾಲಿಯಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬನ್ನಿ ಎನ್ನುವ ಕರೆಯನ್ನ ನೀಡಿದ್ರು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ಹಾಗೂ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು, ಹೋಬಳಿ ಅಧ್ಯಕ್ಷರು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.